ಈ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ನಾನು ಫಸ್ಟ್ ಟೈಲರ್ ಆದಾಗ ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡಿರೋ ಬ್ಲೌಸ್ ಇದು. ಅದಕ್ಕೆ ನಮ್ಮ ಮನೆಯವರು ಮಹಿಳಾ ದಿನಾಚರಣೆಗೆ ಇರ್ಬೇಕಲ್ವಾ, ಒಂಥರ ಏನ್ ಗೊತ್ತಾ, ಮುಂದೆ ನೆಕ್ಕು ಒಂಥರ ಬೋಟ್ ಶೇಪ್ ಅಲ್ಲಿ ಬರುತ್ತೆ. ಇದು ಬಫ್ ಇಲ್ಲಿ, ಆಮೇಲೆ ಇಲ್ಲಿ ಇದು ನಮ್ಮ ಅಣ್ಣನ ಮದ್ವೆಲಿ ತಗೊಂಡಿರೋ ಸ್ಯಾರಿ ನಮ್ಮ ಅದಕ್ಕೆ ಸೀಮಂತ ಕುಟ್ಕೊಳ್ಳೋ ತರ ಆಯ್ತು. ಮತ್ತೆ ಈ ಸ್ಯಾರಿಗೂನು ಕುಚ್ಚಾಕ್ಸಿದ್ವಿ. ನಮ್ಮ ಮನೆಯವ್ರಿಗೆ ಯಾಕೋ ಇಷ್ಟ ಆಗ್ಲಿಲ್ವಂತೆ. ನಮ್ಮ ಮನೆಯವ್ರ ಸೆಲೆಕ್ಷನ್ ಸೂಪರ್. ಇದು ನನ್ನ ಮಗಳಿಗೆ ನಮ್ಮ ಅಣ್ಣ ಕೊಡ್ಸಿರುವಂತ ಸ್ಯಾರಿ. ಹಾಯ್, ಮತ್ತೊಂದ್ಸರಿ ಎಲ್ರಿಗೂ ಹಾಯ್, ಹಾಗೆ ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಲೇ ಹಳೆ ಬ್ಲಾಗ್ ಅಲ್ಲ, ಹಿಂದಿನ ಬ್ಲಾಗ್ ಅಲ್ಲಿ, ಸಾರಿ, ಹಿಂದಿನ ಬ್ಲಾಗ್ ಅಲ್ಲಿ ನೋಡಿದ್ರಿ ಇವರ ಅಂದರೆ ನಮ್ಮ ಶ್ರೀಮತಿ ಅವರ ಸ್ಯಾರಿ ಕಲೆಕ್ಷನ್ಸು, ಮದುವೆ ಸ್ಯಾರಿದು. ಈಗ ಇನ್ನೂ ಒಂದಷ್ಟು ಸ್ಯಾರಿಗಳು ತೋರಿಸೋದಿದೆ ಅದು ಅಂತ ಹೇಳಿದ್ವಿ ಆ ಬ್ಲಾಗಲ್ಲಿ. ಈಗ ಆ ಸ್ಯಾರಿಗಳನ್ನೆಲ್ಲ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಆ ಸ್ಯಾರಿ ಆ ಬ್ಲಾಗ್ ಏನಾದ್ರು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಹೋಗಿ ನೋಡಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಆ ಬ್ಲಾಗ್. ಸರಿ, ಈಗ ಸ್ಯಾರಿ ತೋರಿಸ್ತೀರಾ? ಸರಿ ಆಯ್ತು. ಓಕೆ, ರೆಡಿ, 1 2 3 ಸ್ಟಾರ್ಟ್. ನಮ್ಮ ಮದ್ವೆ ಆದ್ಮೇಲೆ ನಾವು ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ಹೋಗಿ ತಗೊಂಡಿರುವಂತ ಸ್ಯಾರಿ ತೋರಿಸ್ತೀನಿ ನಿಮ್ಗೆ. ಈ ಸ್ಯಾರಿ ಹೆಸರು ಏನ್ ಗೊತ್ತಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಲ್ಲಾಂದ್ರೆ ಇವರು ಹೇಳ್ತಾರೆ, ಇವಾಗ ಇನ್ನೇನು ಏನು ಹೇಳ್ತೀಯಪ್ಪ. ಇಲ್ಲಿ ಅದೇ ತೋರಿಸು ಸ್ಯಾರಿ. ಇದು ಒಂಥರ ಡಿಫ್ರೆಂಟ್ ಆಗೈತೆ. ನೋಡ್ರಿ, ಇದು ಸ್ಯಾರಿ ಆರೆಂಜ್ ಕಲರ್, ಆರೆಂಜ್ ಇದೆ, ಕೆಳಗಡೆ ಪಿಂಕ್ ಇದೆ, ಬಾರ್ಡರ್ ಚೆನ್ನಾಗಿದೆ ನೋಡಿ. ಬಾರ್ಡ್ರು ದೊಡ್ಡ ಬಾರ್ಡ್ರ್ ಅಲ್ಲ, ದೊಡ್ಡ ಬಾರ್ಡರ್. ಬಾರ್ಡ್ರ್ ಮಾತ್ರ ಸಖತ್ತಾಗೈತೆ. ಓ, ಏನ್ ಸಖತ್ತೈತೆ. ಫುಲ್ ಸ್ಯಾರಿ ಫುಲ್ ಹಿಂಗೆ ಬಾರ್ಡರ್ ಬಂದೈತೆ. ಸ್ಯಾರಿ ಫುಲ್ ಹಿಂಗೆ ಇರೋದು, ಇನ್ನೇನು ಇಲ್ಲ ಇದ್ರಲ್ಲಿ. ಸೆರ್ಗು ಅಷ್ಟೇ, ಮೇಲೆ ಮತ್ತೆ ಅದೇ ತರಾನೇ ಬಾರ್ಡರ್ ಬಂದಿದೆ, ಸೆರ್ಗಲ್ಲೂ ಅದೇ ತರಾನೇ ಬಾರ್ಡರ್ ಬಂದಿದೆ ಅಷ್ಟೇ. ಸೇಮ್ ಸ್ಯಾರಿ ಪೂರ್ತಿ ಹಿಂಗೆ ಇರೋದು. ಕೆಳಗಡೆ ಬಾರ್ಡ್ರು, ಸೆರ್ಗ್ ಸೈಡ್ ಬಾರ್ಡ್ರು, ಮೇಲ್ಗಡೆ ಬಾರ್ಡ್ರು ಎಲ್ಲ ಸೇಮ್ ಇದೆ. ಈ ತರ ಬಾರ್ಡರ್ ಇದು ಫುಲ್ಲು ಸ್ಯಾರಿ ಫುಲ್ ಈ ತರ ಬಾರ್ಡರ್ ಕೊಟ್ಟರು ಸುತ್ತ, ಮೇಲೆ ಕೆಳಗೆ ಸೈಡು ಬಾರ್ಡರ್, ಅರಿಗ್ನಾಗೆ ಸೆರಗು, ಅರಿಗ್ನಾಗೆ. ಸ್ಯಾರಿ ಪೂರ್ತಿ ಹಿಂಗೆ ಇರೋದು. ಈ ಸ್ಯಾರಿಗಿಂತ ಬ್ಲೌಸ್ ಇನ್ನೂ ಸಖತ್ತಾಗಿದೆ. ಹೌದಾ? ಇದು ವರ್ಕ್ ಮಾಡಿರೋದಾ ಬ್ಲೌಸ್? ಏನು ವರ್ಕ್ ಮಾಡಿರೋದಲ್ಲ, ಬ್ಲೌಸ್ ಬಂದಿರೋದೇ ಈ ತರ. ಹೌದಾ? ಈ ಸ್ಯಾರಿಗೆ 3 ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ. ಇಲ್ಲಿ ಗೋಲ್ಡ್, ಇಲ್ಲಿ ರೆಡ್, ಆಮೇಲೆ ಸ್ಲೀವ್ ಅಲ್ಲಿ ನೆಟ್ಟೆಡ್ ಅಲ್ವಾ ಸ್ಯಾರಿ ಇದು ಬ್ಲೌಸ್? ನೆಟ್ಟೆಡ್, ಸ್ಲೀವ್ ಮಾತ್ರ ನೆಟ್ಟೆಡ್. ಈ ಬ್ಲೌಸ್ ನೋಡಿ ನಂಗಂತೂ ಸಖತ್ ಇಷ್ಟ ಆಯ್ತು. ಫ್ರಂಟ್ ಅಲ್ಲಿ ಇದು ಬರೀ ಗೋಲ್ಡ್ ಹಾಕಿದಾರೆ ಅಷ್ಟೇ, ಗೋಲ್ಡ್ ಕಲರ್ ಅಲ್ಲಿ. ಇದು ನಾವು ಫಸ್ಟ್ ಟೈಮ್ ಅಂಗಡಿಗೆ ಹೋಗಿ ನಾನು ನಮ್ಮ ಮನೆಯವರು ಇಷ್ಟಪಟ್ಟು ತಗೊಂಡಂತ ಸ್ಯಾರಿ. ಇದು ನನ್ನ ಮೈದನ್ ಮದ್ವೆ ತಗೊಂಡಿದ್ ಸ್ಯಾರಿ, ನೈಟ್ ರಿಸೆಪ್ಷನ್ಗೆ ಹಾಕಿದೆ ಈ ಸ್ಯಾರಿ. ಈ ಸ್ಯಾರಿ ಹೆಸರು ಏನೇಳು? ಅನಕೊಂಡ ಸ್ಯಾರಿ ಅಂತ ಹೇಳ್ಬಿಟ್ಟು ನಾವು ಸ್ಯಾರಿ ತೆಗ್ಸಿದ್ವಿ ಮದ್ವೆಯಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅವ್ರು ತೆಗ್ದಾಕಿರೋ ಸ್ಯಾರಿಯಲ್ಲಿ ಯಾವುದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಒಂದ್ ಇಷ್ಟ ಆಯ್ತು, ಅದು ನಾವು ಒಂದ್ 3-4 ಜನ ಒಟ್ಟಿಗೆ ತಗೊಂಡ್ವಿ. ಕಲರ್ ಚೇಂಜು ಒಂದೇ ತರ ಸ್ಯಾರಿನೇ, ಆದ್ರೆ ಮೈದನ್ ಮದ್ವೆ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಲ್ವಾ, ಅದಕ್ಕೆ ನಮ್ಗೆ ಯಾವ್ದು ಸ್ಯಾರಿ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. ಆಮೇಲೆ ಅವ್ರ ಅಂಗಡಿಯವರು ಹೊಸ ಕಲೆಕ್ಷನ್ ಇದೆ, ಬನ್ನಿ ಆನೆಕೊಂಡ ಸ್ಯಾರಿ ತೋರಿಸ್ತೀನಿ, ಏನು ಅನಾಕೊಂಡ ಸ್ಯಾರಿ ತೋರಿಸ್ತೀನಿ ಬನ್ನಿ ಅಂತೇಳಿ ಕರೆದು. ನೋಡೋಣ ಅದ್ ಯಾವ ತರ ಸ್ಯಾರಿ ಕೊಡ್ತಾರೋ ಅಂತೇಳಿ ಹೋಗಿ ನೋಡಿದ್ವಿ. ಸ್ಯಾರಿ ತುಂಬಾ ಇಷ್ಟ ಆಯ್ತು, ಸ್ಯಾರಿ ಬ್ಲೌಸು ಎಲ್ಲ ತುಂಬಾ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರು ಹೋಗಿ ತಗೊಂಡಂತ ಸ್ಯಾರಿ ಚೆನ್ನಾಗಿದೆ. ಇದು ನೆಕ್ಸ್ಟ್ ಹೇಳಿದ್ನಲ್ವಾ 2 ಸ್ಯಾರಿ ತಗೊಂಡ್ವಿ ಅಂತ, ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಬ್ಲೌಸ್ ಚೆನ್ನಾಗಿದೆ. ಇದು ಗೆಜ್ಜೆ ಹೋಗ್ಬಿಟ್ಟಿದೆ, ನಾನೇ ಟೈಲರ್ ಅಲ್ವಾ, ಸ್ವಲ್ಪ ಸೋಂಬೇರಿತನ ಮಾಡ್ತಾ ಇದ್ದೀನಿ, ತಂದು ಹಾಕೋಬೇಕು. ನೆಕ್ಸ್ಟ್ ನಾನು ಅವಾಗಲೇ ಹೇಳಿದ್ನಲ್ವಾ, ಒಂದೇ ತರ ಸ್ಯಾರಿ ಒಂದ್ 3 ಜನ ತಗೊಂಡ್ವಿ ಅಂತ ಹೇಳ್ಬಿಟ್ಟು. ನಮ್ಮ ಆಂಟಿಯವ್ರಿಗೂ ನಮ್ಮ ಅತ್ತೆಯವ್ರಿಗೂ ಎಲ್ಲ ತಗೊಂಡಿದ್ದು. ಸ್ಯಾರಿ ಫುಲ್ ಅರ್ಧದಿಂದ ಮಾತ್ರ ಡಿಸೈನ್ ಇದೆ, ಮೇಲ್ಗಡೆ ಎಲ್ಲ ಪ್ಲೈನ್. ಬಾರ್ಡರ್ ಸಿಲ್ವರ್ ಅಲ್ಲ ಗೋಲ್ಡ್ ಕಲರ್ ಬಾರ್ಡರ್, ಏನೋ ಎಲೆ ತರ ಏನೋ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗೈತೆ. ಇದು ಸೆರ್ಗು ಅಷ್ಟೇ, ಸೆರ್ಗು ಸಿಂಪಲ್ ಆಗೈತಲ್ಲ. ಸೆರ್ಗು ಹತ್ರ ಸ್ವಲ್ಪ ಬಾರ್ಡರ್ ಇದು ಎಲೆ ಡಿಸೈನ್ ಜಾಸ್ತಿ ಕೊಟ್ಟರು, ಉದ್ದ ಜಾಸ್ತಿ ಬಂದೈತೆ. ಈ ತರ ಉದ್ದ ಜಾಸ್ತಿ ಬಂದೈತೆ. ಇನ್ನೇನು ಮಾಮೂಲಿ ಗೋಲ್ಡ್ ಕಲರ್ ಬಾರ್ಡರ್. ಇದರಲ್ಲಿ ಪಿಂಕ್ ಒಂದು, ಎಲ್ಲೋ ಒಂದು, ಮೆರೂನ್ ಒಂದು, 3 ಕಲರ್ ಇತ್ತು. 3 ಕಲರ್ ಸ್ಯಾರಿನೂ ತಗೊಂಡ್ವಿ ನಾವೇನೆ. ಒಂದು ನಮ್ಮ ಚಿಕ್ಕಮ್ಮಂಗೆ, ಒಂದು ನಮ್ಮ ಅತ್ತೆಗೆ, ಒಂದು ನನಗೆ. ಅದರಲ್ಲಿ ಪಿಂಕ್ ಇವ್ರು ಸೆಲೆಕ್ಟ್ ಮಾಡಿಬಿಟ್ರು. ಮತ್ತೆ ನನ್ನ ಹತ್ರ ಅವಾಗ ಪಿಂಕ್ ಸ್ಯಾರಿ ಇರಲಿಲ್ಲ ಅನ್ಸುತ್ತೆ, ಬರೀ ಎಲ್ಲೋ
ಗ್ರೀನು ಆರೆಂಜು ಏನೇನೋ ಇದ್ವು ಅವೇ ಇದ್ವು, ಅದಕ್ಕೆ ಪಿಂಕ್ ತೊಗೊಂಡಿದ್ದು. ಇದೇ ಫಸ್ಟು ಪಿಂಕ್ ಅನ್ಸುತ್ತೆ, ಬೇರೆ ಕಲರ್ ತೊಗೊಂಡಿದ್ದು ಸ್ಯಾರಿ ಪಿಂಕಲ್ಲಿ. ಮತ್ತೆ ಇದೊಂದೇ ಅನ್ಸುತ್ತೆ ನನ್ನ ಹತ್ರ ಪಿಂಕ್ ಸ್ಯಾರಿ ಇರೋದು, ಬೇರೆ ಯಾವುದೂ ಇಲ್ಲ. ಮತ್ತೆ ಬ್ಲೌಸ್ ಎಲ್ಲ ಮಾಮೂಲಿ ಏನಿಲ್ಲ. ಆಮೇಲೆ ಇದ್ಯಾವುದು? ನಮ್ಮ ಮನೆಯವ್ರು ಕೊಡ್ಸಿರೋ ಸ್ಯಾರಿ. ಇದ್ಯಾವಾಗೆಲ್ಲ? ಇದು ನಾವು ಹಿರಿಯರ ಹಬ್ಬ ಮಾಡ್ತೀವಿ, ಕಳಶ ಉಡೋ ಟೈಮಲ್ಲಿ ಕೊಡ್ಸಿದ್ದು. ಮಾರ್ನಮಿ ಹಬ್ಬ ಅಂತಾರೆ. ನಂಗೆ ತುಂಬಾ ಇಷ್ಟ ನೋಡ್ರಿ, ಎಷ್ಟು ಚೆನ್ನಾಗಿದೆ ಸ್ಯಾರಿ. ಪೂರ್ತಿ ಹಿಂಗೆ ಇದೆ, ನವಿಲ್ ಡಿಸೈನು, ಮ್ಯಾಂಗೋ ಡಿಸೈನು, ಒಂಥರ ಬಳ್ಳಿ ಬಳ್ಳಿ ತರ, ಮತ್ತೆ ಚಿಕ್ಕದಾಗ ಒಂದು ಇದು 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 ಚೆನ್ನಾಗೈತೆ. ಇಲ್ಲಿ ನವಿಲ್ ಡಿಸೈನ್ ಐತೆ, ಆಮೇಲೆ ಚಿಕ್ಕದಾಗಿ ಇಲ್ಲೇನೋ ಬಾರ್ಡ್ರ್ ಎಲ್ಲ ಬಳ್ಳಿ ಬಳ್ಳಿ ತರ ಬಂದೈತೆ, ಚೆನ್ನಾಗೈತೆ ಸ್ಯಾರಿ. ಫುಲ್ ಹಿಂಗೆ ಇದೆ ನೋಡಿ, ಸೆರಗ್ ಕಡೆ ಮಾತ್ರ ಫುಲ್ಲು ಬಂದಿದೆ ಡಿಸೈನ್. ಇದು ಸೆರಗು. ಈ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಓಕೆ, ಚೆನ್ನಾಗಿದೆ ಇದು ಸ್ಯಾರಿ, ನಂಗೆ ತುಂಬಾ ಇಷ್ಟ. ಅದು ಕಳ್ಸಕ್ಕೆ ಇಡೋದಕ್ಕೆ ಅಂತ ತಗೊಂಡಿದ್ದಲ್ಲ, ಅಜ್ಜಿ ತಾತರ ಕಳ್ಸ ಇಡ್ತಾರಲ್ಲ, ಆ ಕಳ್ಸದ ಪೂಜೆಗೆ ತಗೊಂಡಿದ್ದು. ಇದಕ್ಕೆ ಸುಮ್ಮನೆ ಗೋಲ್ಡ್ ಕಲರ್ ಬ್ಲೌಸ್ ಬಂದಿದೆ. ಇದಕ್ಕೆ ನೋಡಿ ನಾನು ವರ್ಕ್ ಮಾಡಿದ್ದೀನಿ, ವರ್ಕ್ ತೋರಿಸ್ತೀನಿ. ಇವರು ಫಸ್ಟ್ ಟೈಲರ್ ಆದಾಗ ಹೊಲ್ಕೊಂಡಿರೋದು ಅನ್ಸುತ್ತಲ್ಲ. ಹೌದು. ನಾನು ಫಸ್ಟ್ ಟೈಲರ್ ಆದಾಗ ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡಿರೋ ಬ್ಲೌಸ್ ಇದು. ಇದು ಸ್ಯಾರಿ ಬಟ್ಟೆಲೇನೆ ಪ್ಯಾಚ್ ವರ್ಕ್ ಮಾಡಿ. ಬೀಡ್ಸ್ ಎಲ್ಲ ಹೋಗ್ಬಿಟ್ಟವೆ, ನೋಡ್ಕೊಂಡು. ಬೀಡ್ಸ್ ಹೋಗೈತೆ, ಹೊಸ ಬೀಡ್ಸ್ ಹಾಕಬೇಕು. ಅದು ಸ್ಯಾರಿ ತಗೊಂಡು ಕಟ್ ಮಾಡಿ ಇಲ್ಲಿ ಹಾಕಿ ಡಿಸೈನ್ ಮಾಡಿ ಪ್ಯಾಚ್ ವರ್ಕ್ ಅಂತಾರೆ ಇದನ್ನ. ಪ್ಯಾಚ್ ವರ್ಕ್ ಸ್ಯಾರಿ ಬಟ್ಟೆ ಮತ್ತೆ ಬ್ಲೌಸ್ ಪೀಸ್ ಯಾವ್ದಾದ್ರು ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡು ಈ ತರ ಡಿಸೈನ್ ಮಾಡಿದ್ರೆ ಪ್ಯಾಚ್ ವರ್ಕ್. ಹ್ಯಾಂಡ್ ವರ್ಕ್ ಮಾಡಿಸಿದ್ರೆ ಹ್ಯಾಂಡ್ ವರ್ಕ್. ಮಿಷಿನ್ ವರ್ಕ್ ಅಂದ್ರೆ ಅದು ಬೇರೆ ಬರುತ್ತೆ, ಎಂಬ್ರಾಯ್ಡರ್. ನೆಕ್ಸ್ಟ್ ಈ ಸ್ಯಾರಿ ಬಗ್ಗೆ ನಾನು ತುಂಬಾ ಹೇಳ್ಬೇಕು. ಹೇಳಮ್ಮ, ಏನೇನು ಹೇಳ್ತೀವಿ ಹೇಳು. ಗಂಡನ ಬೈಬೇಕಾ, ಗಂಡನ ಬಗ್ಗೆ ಎಮ್ಮೆ ಹೊಗಳಬೇಕು, ಎಮ್ಮೆ ಪಟ್ಟು. ಫಸ್ಟ್ ಈ ಬ್ಲೌಸ್ ಬಗ್ಗೆ ಹೇಳ್ತೀನಿ. ನಾನು ಈ ಸ್ಯಾರಿ ತಗೊಂಡಾಗ ಈ ಸ್ಲೀವು ಟ್ರೆಂಡಿಂಗ್ ಅಲ್ಲಿ ಇತ್ತು. ಪಫ್ ಸ್ಲೀವ್ ಮತ್ತೆ 3/4 ಸ್ಲೀವ್ ಏನೋ ಬರುತ್ತೆ, ಇಲ್ಲಿವರೆಗೂ ಸ್ಲೀವ್ ಬರುತ್ತೆ. ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಈ ಸ್ಯಾರಿ ಬಗ್ಗೆ ಹೇಳ್ಬೇಕು. ನಾವು ಒಂದಿನ ಮದ್ಗಿರಿಗೆ ಹೋಗಿದ್ವಿ. ಮದ್ಗಿರಿಯಲ್ಲಿ ಪಾರ್ಕ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಅವಾಗ ಈ ಸ್ಯಾರಿ ಟ್ರೆಂಡಿಂಗ್ ಸ್ಯಾರಿ ಇದು. ಈ ಸ್ಯಾರಿ ಹೆಸರೇನು? ಸ್ಯಾರಿ ಹೆಸರು ಮಾಡ್ತಾಯ್ತಲ್ಲ, ನೆನಪಿದೆ ಹೇಳು ಪ್ಲೀಸ್. ನಮ್ಗೆ ನೆನಪಿಲ್ಲ. ಫಸ್ಟ್ ಈ ಸೀರೆ ತೋರಿಸ್ಬಿಡ್ತೀನಿ. ಮೇಲೆ ಕೆಳಗಡೆ ಸೇಮ್ ಬಾರ್ಡರ್ ಇದೆ, ಸ್ಯಾರಿ ಪೂರ್ತಿ ಹಿಂಗೆ ಇದೆ ಆಯ್ತಾ. ಮತ್ತೆ ಸೆರ್ಗಲ್ಲಿ ಅವರೇ ಕುಚ್ಕೊಟ್ಟಿದ್ದಾರೆ. ಸೆರ್ಗು ಬಾರ್ಡರ್ ಏನ್ ಕಲರ್ ಇದೆಯೋ ಅದೇ ಕಲರ್ ಅಲ್ಲಿ ಸೆರಗಿದೆ. ಕುಚ್ಚು ಕುಚ್ಚು ಈ ಥರ ಕುಚ್ಚು ಕೊಟ್ಟಿದ್ದಾರೆ. ಈ ಸ್ಯಾರಿನ ನಾನೇ ನಮ್ಮ ಮನೆಯವ್ರ ಹತ್ರ ಕೇಳಿ ತಗೋಸ್ಕೊಂಡಿರೋ ಅಂತ ಸ್ಯಾರಿ ಇದು. ನಾವು ಪಾರ್ಕಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಉಟ್ಕೊಂಡು ಹೋಗ್ತಾ ಇದ್ರು. ನೋಡು ಅವ್ರು ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಹತ್ರ ಆ ಥರ ಸೀರೆನೇ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಮ್ಮ ಮನೆಯವರು ಮಹಿಳಾ ದಿನಾಚರಣೆಗೆ ಇರ್ಬೇಕಲ್ವಾ, ಅದೇ ಫಸ್ಟ್ ಅದೇ ಲಾಸ್ಟ್. ನೆಕ್ಸ್ಟ್ ಮಹಿಳಾ ದಿನಾಚರಣೆಗೆ ಏನು ಕೊಡಲಿಲ್ಲ. ಸುಮ್ಮನೆ 1 ವರ್ಷ ಅಷ್ಟೇ ಕೊಟ್ಬಿಟ್ರು. ತಿರ್ಗಾ ಆಮೇಲೆ ಮಹಿಳಾ ದಿನಾಚರಣೆನೂ ಇಲ್ಲ ಎಂತದ್ದು. ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಈ ಸ್ಯಾರಿನ ಕೊಡ್ಸಿದ್ರು ನನಗೆ. ಅದನ್ನ ಯುಗಾದಿ ಹಬ್ಬಕ್ಕೆ ಉಟ್ಕೊಂಡಿದ್ದೀನಿ. ಆ ಟೈಮ್ ಹೊಸ ಯುಗಾದಿ ಹಬ್ಬಕ್ಕೆ ಉಟ್ಕೊಂಡಿದ್ದೆ. ಅವಾಗ ಟ್ರೆಂಡಿಂಗ್ ಸ್ಯಾರಿ ಇದು. ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇ, ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇದಂತೂ ಹೇಳಿ. ಇದ್ರದ್ದೊಂದು ಸ್ಟೋರಿ ಇದೆ, ಸ್ಟೋರಿ ಹೇಳ್ತೀನಿ. ಫಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ, ಫಸ್ಟ್ ಬ್ಲೌಸ್ ತೋರಿಸ್ತೀನಿ. ಇದು ನಾನ್ ಸ್ಟಿಚ್ ಮಾಡ್ಕೊಂಡಿರೋ ಅಂತ ಬ್ಲೌಸೇ. ಇದ್ರ ಹೆಸರು ಬಂದ್ಬಿಟ್ಟು ಬೋಟ್ ನೆಕ್ ಅಂತ ಹೇಳ್ಬಿಟ್ಟು, ಬೋಟ್ ನೆಕ್ ಡಿಸೈನ್ ಬ್ಲೌಸ್. ಇದು ಒಂಥರ ಏನ್ ಗೊತ್ತಾ, ಮುಂದೆ ನೆಕ್ ಒಂಥರ ಬೋಟ್ ಶೇಪ್ ಅಲ್ಲಿ ಬರುತ್ತೆ, ಅದಕ್ಕೆ ಬೋಟ್ ನೆಕ್ ಅನ್ನೋದು. ಹೆಸರು ಬೋಟ್ ನೆಕ್. ಮತ್ತೆ ಉಕ್ಸ್ ಎಲ್ಲ ಹಿಂದೆ ಬರುತ್ತೆ. ಹಿಂದೆ ಉಕ್ಸ್ ಬರೋ ತರ ಮಾಡ್ಕೊಂಡಿದ್ದೀನಿ. ಅದೇ ಬೋಟ್ ನೆಕ್, ಉಕ್ಸು ಹಿಂದೆ ಬರ್ತದೆ. ಇದು ಬ್ಲೌಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನೇ ಇದು ಈ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ಅಂತೂ ಯಾವುದೇ ಫಂಕ್ಷನ್ಗೋ ಎಲ್ಲೇ ಏನಕ್ಕೆ ಹೋದ್ರು ಇದೇ ಸ್ಯಾರಿ ನೋಡ್ಕೊತಿದ್ದು. ಅವಾಗ ಏನಾದ್ರು ನಾವು ಬ್ಲಾಕ್ಸ್ ಮಾಡಂಗಿದ್ರೆ ಅವಾಗಲೂ ಕಮೆಂಟ್ ಮಾಡ್ಬಿಡೋರು, ನಿಮ್ ಶ್ರೀಮತಿ ಅವ್ರು ಎಲ್ಲ ಫಂಕ್ಷನ್ಗೂ ಒಂದೇ ಸ್ಯಾರಿನ ಅಂತ. ನಾನು ತುಂಬಾ ಇಷ್ಟಪಟ್ಟು ಬ್ಲೌಸ್ ಹೊಲ್ಕೊಂಡಿರೋದು, ನಾನು ತುಂಬಾ ಇಷ್ಟಪಟ್ಟಿರೋ ಸೀರೆನ ಜಾಸ್ತಿ ಉಡ್ತೀನಿ ನಾನು. ಇದೇ ಸ್ಯಾರಿನೇ ಉಟ್ಟಿರೋದು, ಅದು ವಸ್ತ್ರಲ್ಲಿ ಮಾತ್ರ. ವಸ್ತ್ರಲ್ಲಿ ಮಾತ್ರ. ಆಮೇಲೆ ಮತ್ತೆ ಹೊಸ ಸ್ಯಾರಿ ತಗೋತೀನಲ್ವಾ, ಅವಾಗ ಹೊಸ ಸ್ಯಾರಿ ಮೇಲೆ ತುಂಬಾ ಆಸೆ ಆಗ್ಬಿಡುತ್ತೆ. ಬ್ಲೌಸ್ ಬಂದ್ಬಿಡ್ತು. ಬೋಟ್ ನೆಕ್ ನೋಡಿದ್ರಲ್ವಾ ಬ್ಲೌಸು. ಈಗ ಸ್ಯಾರಿ
ಅರ್ಧ ಮಾತ್ರ ಸ್ವಲ್ಪ ಫ್ಲವರ್ ಡಿಸೈನ್ ಬಂದಿದೆ. ಕೆಳಗಡೆ ಮತ್ತೆ ಬಾರ್ಡರ್ ನೋಡಿ, ಬಾರ್ಡರ್ ಗ್ರ್ಯಾಂಡ್ ಬಾರ್ಡ್ರ್ ದೊಡ್ಡದಾಗಲ್ಲ, ಸಗದೈತೆ. ಇದು ಮೇಲ್ಗಡೆ ಬಾರ್ಡರ್, ಚಿಕ್ಕ ಸೆರಗು ಸೈಡು. ಮತ್ತೆ ಸೆರಗು ಸೈಡು ಸೀರೆ ತುಂಬಾ ಹೂವು ಬಂದಿದೆ ಚಿಕ್ಕದಾಗಿ. ಇದು ಹೂವನೇನಾ? ಹೂವನೇ, ಫ್ಲವರ್ ಹೂವ ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಇದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಸೆರಗು. ನಾವು ಅಲ್ಲೇ ಒಂದು ಬ್ಲೂ ಕಲರ್ ಸ್ಯಾರಿಗೆ ಪಿಕಾಕ್ ಡಿಸೈನ್ ಇದೆ, ಇದಕ್ಕೂ ಪಿಕಾಕ್ ಬಂದಿದೆ, ಚೆನ್ನಾಗಿರೋದು ಅಂತ ಹೇಳಿದ್ನಲ್ವಾ. ನೋಡಿ ಇದಕ್ಕೆ ಅಯ್ಯೋ ಸೀರೆನೇ ಬಿದ್ದೋಯ್ತು. ಇದು ಸೆರಗು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಚಿಕ್ಕ ಚಿಕ್ಕ ಹೂವು, ಚಿಕ್ಕ ಚಿಕ್ಕ ಹೂವು, ಸಖತ್ತು ಗ್ರ್ಯಾಂಡ್ ಲುಕ್ ಬರ್ತೈತಿದೆ ಸರಿ. ಉಟ್ಕೊಳ್ಳೋದು ಬೇಗ ಉಟ್ಕೊಳ್ಬೋದು, ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಸಿಂಪಲ್ ಆಗಿ ಕಾಣುತ್ತೆ ಅಲ್ಲ, ತುಂಬಾ ಬೇಗ ಉಟ್ಕೋಬಹುದು ಈ ಸ್ಯಾರಿನ. ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತ ಸ್ಯಾರಿ ಇದು. ಹಾಫ್ ಸ್ಯಾರಿ. ಈ ಸ್ಯಾರಿ ಉಟ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ, ಒಂಥರ ಲೆಹಂಗಾ ಟೈಪ್ ಕಾಣಿಸುತ್ತೆ. ನೋಡ್ರಿ, ಇದು ಅರ್ಧ ಗ್ರ್ಯಾಂಡ್ ಆಗೈತೆ, ಬಾರ್ಡ್ರು ಗ್ರ್ಯಾಂಡ್, ಇನ್ನರ್ಧ ಮೇಲ್ಗಡೆ ಪ್ಲೈನ್ ಅಷ್ಟೇ. ಇದು ಒಂಥರ ಎರಡೆರಡು ಕಲರ್ ಡಬಲ್ ಕಲರ್ ಇದೆ, ಒಂಥರ ಆರೆಂಜ್ ಕಲರ್ ತರನು ಕಾಣಿಸುತ್ತೆ, ಪಿಂಕ್ ಕಲರ್ ಪಿಂಕ್ ಅದು ಪಿಂಕ್ ನೋಡಿ ಈ ಕಡೆ ಕಾಣಿಸುತ್ತೆ ನೋಡಿ ಹಿಂದೆ. ಗೊತ್ತಾಯ್ತು ಹಂಗೆಟ್ಕ ನೋಡು, ಪಿಂಕ್ ಹಿಂದೆ ಪಿಂಕ್ ಕಾಣಿಸುತ್ತೆ, ಫ್ರಂಟ್ ಸೈಡು ಆರೆಂಜ್. ರಿಸೆಪ್ಷನ್ ಆತರ ಎಂತ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಸ್ಯಾರಿ ಅರ್ಧ ಹಿಂಗಿದೆ, ಇನ್ನರ್ಧ ಫುಲ್ ಗೋಲ್ಡ್. ಮೇಲೆ ಬಾರ್ಡರ್ ಡಿಸೈನ್ ಬಂದಿದೆ, ಕೆಳಗಡೆ ಒಂಥರ ಬಾರ್ಡರ್ ಬಂದಿದೆ, 2 ತರ ಬಾರ್ಡರ್ ಬಂದಿದೆ. ಇದು ಕೆಳಗಡೆ ಬಾರ್ಡರ್, ನೋಡಿ ಮೇಲ್ಗಡೆ ಮೇಲ್ಗಡೆ ಬಾರ್ಡ್ರೆ ಚೆನ್ನಾಗಿದೆ, ಕೆಳಗಡೆ ಬಾರ್ಡ್ರಿಗಿಂತ ಇದು ಕೆಳಗಡೆ ಕೊಡ್ಬೇಕಿತ್ತಲ್ಲ, ಉಲ್ಟಾ ಕೊಟ್ಟಿದ್ರೆ ಅನ್ಸುತ್ತೆ ಸರಿ. ಮೇಲ್ಗಡೆ ಬಾರ್ಡ್ರು ಮತ್ತೆ ಸೆರಗ್ ಸೈಡು ಸೇಮ್ ಬಾರ್ಡರ್ ಇದೆ, ಕೆಳಗಡೆ ಮಾತ್ರ ಬೇರೆ ತರ ಬಾರ್ಡರ್ ಬಂದಿದೆ. ಈ ಕೆಳಗಡೆ ಬಾರ್ಡರ್ ಏನ್ ಗೊತ್ತಾ, ಇಲ್ಲಿ ಡಿಸೈನ್ ಬಂದಿದೆಯಲ್ವಾ, ಅದು ಕಂಟಿನ್ಯೂ ಆಗುತ್ತೆ, ಈ ಡಿಸೈನ್ಗೆ ಹಂಗೆ ಕಂಟಿನ್ಯೂ ಆಗುತ್ತೆ. ಸೇಮ್ ಲೆಹಂಗಾ ಟೈಪ್ ಕಾಣಿಸುತ್ತೆ ಇದು ಉಟ್ಕೊಂಡ್ರೆ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ತರ ಆರೆಂಜ್ ಕಲರ್ ಅಲ್ಲಿ ಬಂದಿದ್ದು. ನಾನು ಅದು ಚೆನ್ನಾಗಿಲ್ಲ ಅಂತ ಸ್ಟಿಚ್ ಮಾಡ್ಕೊಂಡಿರ್ಲಿಲ್ಲ, ಬೇರೆ ನೆಟ್ಟೆಡ್ ಯಾವುದೋ ಒಂದು ಪೀಸ್ ತಗೊಬಂದು ಸ್ಟಿಚ್ ಮಾಡ್ಕೊಂಡಿದ್ದೆ. ಅದು ನೆಟ್ಟೆಡ್ ಅಲ್ವಾ, ಸ್ವಲ್ಪ ಜಾಸ್ತಿ ಉಡ್ತಾ ಇದೆ, ಬೇಗ ಹಾಳಾಯ್ತು ಬ್ಲೌಸು. ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ಒಂದು ತಗೊಬಂದು ಸ್ಟಿಚ್ ಮಾಡ್ಕೊತೀನಿ, ಚೆನ್ನಾಗಿ ಕಾಣಿಸುತ್ತೆ. ಈ ತರ ಇರುತ್ತೆ. ನೆಕ್ಸ್ಟು ನಮ್ಮ ಮನೆಯವ್ರು ಕೊಡ್ಸಿರೋ ಅಂತ ಸ್ಯಾರಿ. ಇದು ತುಂಬಾ ಸಿಂಪಲ್ ಆಗಿದೆ, ಬ್ಲೌಸ್ ಮಾತ್ರ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ನೀನ್ ಮಾಡ್ಕೊಂಡಿರೋದು ಅಲ್ಲೇ ಸ್ಯಾರಿ ಇಲ್ಲ, ಬ್ಲೌಸು ಸ್ಯಾರಿಯಲ್ಲೇ ಬಂದಿತ್ತು. ಇದಕ್ಕೆ ಸ್ಯಾರಿ ಫುಲ್ ಹಿಂಗೆ ಇರೋದು, ಪ್ಲೈನು, ಕೆಳಗಡೆ ಮಾತ್ರ ಬಾರ್ಡರ್, ಒಂಥರ ಬಾರ್ಡರ್ ತರ ಬಂದಿದೆ ಕೆಳಗಡೆ. ಮತ್ತೆ ನೋಡ್ರಿ ಮುತ್ತು ಹಾಕಿದ್ದಾರೆ ಇದ್ರೊಳಗಡೆ. ಹೌದಾ, ನಾನು ಅಬ್ಸರ್ವ್ ಮಾಡಿಲ್ಲ ಇಷ್ಟು ದಿನ. ಇದು ಮುತ್ತ ಮಣಿ, ನಾನು ರಿಯಲ್ ಮುತ್ತಲ್ಲ, ಸುಮ್ಮನೆ ಹೇಳಿದ್ದೇಳು, ರಿಯಲ್ ಮುತ್ತಲ್ಲ ಮಣಿ. ರಿಯಲ್ ಮುತ್ತು ಅನ್ಕೋಬಿಟ್ಟ. ಅಷ್ಟೊಂದು ಕಾಸ್ಟ್ ಸೀರೆ ಕೊಡ್ಸಿದ್ದೆ ಅಂತ ಅನ್ಕೋಬಿಟ್ಟೆ, ಹೆಮ್ಮೆ ಪಟ್ಬಿಟ್ಟೆ ನನ್ನ ಬಗ್ಗೆ ನಾನೇ. ಸ್ಯಾರಿ ಫುಲ್ ಹಂಗೆ ಇರೋದು ನೋಡಿ, ಮೇಲೆ ಸೆರಗ್ ಸೈಡು ಸ್ವಲ್ಪ ಬಾರ್ಡರ್ ಬಂದಿದೆ, ಇದಕ್ಕೂ ಸ್ಯಾರಿಗೂ ಕುಚ್ಚು ಬಂದಿದೆ. ಸ್ಯಾರಿ ಪೂರ್ತಿ ಹಿಂಗೆ ಇರೋದು. ಮತ್ತೆ ಈ ಸ್ಯಾರಿಗೂ ಅಷ್ಟೇ, ಈ ಕಡೆ ಕೆಳಗಡೆ ಸೆರ್ಗಿಗೂ ಈ ತರ ಬಂದಿದೆ, ಚೆನ್ನಾಗಿ ಕಾಣಿಸ್ತಿತ್ತು ಅನ್ಕೋತೀನಿ. ಸೆರಗ ಕೊಟ್ಟಿಲ್ಲ ಹತ್ರ, ಸೆರಗು ಬಾರ್ಡರ್ ಅಷ್ಟೇ ಕೊಟ್ಟಿರೋದು. ಈ ಬಾರ್ಡರ್ ಕೊಟ್ಟವ್ರೆ, ಆ ಕಡೆ ಕಟ್ ಮಾಡ್ಬಿಟ್ರೆ, ಆ ಕಡೆ ಹೇಗೆ ಕೊಟ್ಟಿದ್ರೆ ಡಿಸೈನ್ ಎಲ್ಲ ಕೊಟ್ಟಿಲ್ಲ. ಚೆನ್ನಾಗಿದೆ ಸೆರಗು ಅಲ್ಲ ಸೀರೆ. ಕುಚ್ಚು ಬೇರೆ ಬಂದಿದೆ, ಬ್ಲೌಸು ಡಿಸೈನ್ ಬಂದಿದೆ, ತೋರಿಸ್ತೀನಿ. ನಾನು ಬಟ್ಟೆ ಹೊಲಿಯೋದು ಕಲ್ತ ಮೇಲೆ ಯಾವ್ಯಾವ ಸ್ಯಾರಿ ತಗೊಂಡಾಗ ಯಾವ್ಯಾವ್ದು ಟ್ರೆಂಡಿಂಗ್ ಇರುತ್ತೋ ಆ ಟ್ರೆಂಡಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊತಾ ಇರ್ತೀನಿ. ನಾನು ಈ ಸ್ಯಾರಿ ತಗೊಂಡಾಗ ಈ ತರ ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲಿ ಬಫ್ ಇರುತ್ತೆ. ಸ್ಲೀವ್ ತೋರಿಸೋದು ಯಾವ ಥರ ಮಾಡಿರೋದು ಬಂದಿರೋದು ಹಾಕೊಂಡು ತೋರಿಸ್ಲಾ? ಹಾಕೊಂಡು ಆಗಲ್ಲ ಅನ್ಸುತ್ತೆ ಬಿಡು. ಇದು ಬಫ್ ಇಲ್ಲಿ, ಆಮೇಲೆ ಇಲ್ಲಿ ಇದು ಬಾರ್ಡರ್. ಮತ್ತೆ ಇದು ಫ್ರಂಟ್ ಅವರೇ ಬ್ಲೌಸ್ ಅಲ್ಲಿ ಅವರೇ ಡಿಸೈನ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಅಲ್ಲ, ಬ್ಯಾಕ್ ಹುಕ್ಸ್ ಇಟ್ಟಿರೋದು. ಇದು ಬ್ಯಾಕ್ ಹುಕ್ಸ್ ಇಟ್ಟಿದ್ದೀನಿ, ಫ್ರಂಟ್ ಅಲ್ಲಿ ಚೆನ್ನಾಗಿದೆ. ಮತ್ತೆ ಈ ಇದ್ದಿದ್ದೆ ಹೋಯ್ತು, ಅದೇ ಪರವಾಗಿಲ್ಲ ಫಸ್ಟ್. ಈ ಸ್ಯಾರಿ ಬಂದು ನಮಗೆ ಒಂದು ಪ್ರಮೋಷನ್ ವಿಡಿಯೋದಲ್ಲಿ ಕಳಿಸಿರುವಂತ ಸ್ಯಾರಿ. ಸ್ಯಾರಿ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಗೈತೆ, ಫುಲ್ಲು ಗ್ರ್ಯಾಂಡ್. ಸ್ಯಾರಿ ಪೂರ್ತಿ ಇದೇ ತರ ಇದೆ, ಚೆನ್ನಾಗೈತೆ. ಇದು ಸೆರಗು.
ನಾನು ಈ ಸ್ಯಾರಿ ಸುಮಾರು ಸರಿ ಉಟ್ಟಿದ್ದೀನಿ. ಹೌದು, ದೇವ್ರಿಗೆ ಮೊನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಕುಚ್ಚಾಕ್ಸಿದೀನಿ. ಇಲ್ಲಿ ಕುಚ್ಚು ತೋರಿಸ್ತಾರ. ಸ್ಯಾರಿಯಲ್ಲಿ ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ದು ಕುಚ್ಚಾಕ್ಸಿದೀನಿ ನೋಡು. ಹಂಗ ಆರೆಂಜು, ಗ್ರೀನು. ಇದರಲ್ಲಿ ಆರೆಂಜ್ ಎಲ್ಲ ಐತೆ, ಗ್ರೀನ್ ಕಾಣಿಸ್ತೈತೆ. ಆರೆಂಜ್ ತೋರಿಸ್ಲಾ? ಬೈಕ್ ತೋರಿಸ್ತೀನಿ. ಓಹ್, ಹತ್ರದಿಂದ ಕಾಣಿಸಿರತ್ತೆ. ಆರೆಂಜ್ ಇಲ್ಲ ಐತೆ, ಹತ್ರದಿಂದ ಆದರೆ ಕಾಣಿಸುತ್ತೆ, ಇಲ್ಲ ಅಂದರೆ ಕಾಣಿಸಲ್ಲ. ಇದು ಅಷ್ಟೇ. ಈ ಸ್ಯಾರಿ ನಮಗೆ ಪ್ರಮೋಷನ್ ಅಲ್ಲಿ ಕಳಿಸ್ದಾಗ್ಲೂ ಅಷ್ಟೇ ಈ ತರ ಬ್ಲೌಸ್ ಟ್ರೆಂಡಿಂಗ್ ಇತ್ತು, ಸ್ಲೀವು. ಅದಕ್ಕೆ ಈ ತರ ಸ್ಟಿಚ್ ಮಾಡ್ಕೊಂಡೆ. ಮೇಲ್ ಮಾತ್ರ ಬಫ್ ಟೈಪ್, ಸ್ಲೀವ್ ಉದ್ದ ಇಲ್ಲ, ಸ್ವಲ್ಪ ಶಾರ್ಟ್ ಇಲ್ಲಿಗೆ ಬರುತ್ತೆ ಅಷ್ಟೇ. ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಈ ಸ್ಯಾರಿ ಸುಮಾರು ಸರಿ ಹಾಕಿದೀನಿ. ತುಂಬಾ ಮೊನ್ನೆ ಇದಕ್ಕೆ ಮಾಗೋಡ್ ದೇವ್ರಿಗೆ ಹೋದಾಗ ಉಟ್ಕೊಂಡಿದ್ದೀನಿ. ಮಾಗೋಡ್ ದೇವ್ರಿಗೆ ಹೋದಾಗ ಉಟ್ಕೊಂಡಿದ್ದೀನಿ ನೋಡಿ. ಸೇಮ್ ಇದೇ ಸ್ಯಾರಿನೇ. ಯಾರೋ ಇದಕ್ಕೆ ಕಮೆಂಟ್ ಮಾಡಿದ್ರಲ್ವಾ ಸ್ಯಾರಿ ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಲುಕ್ ಬರುತ್ತೆ ಒಂಥರ. ಈ ಸ್ಯಾರಿನೂ ಅಷ್ಟೇ. ಈ ಸ್ಯಾರಿನೂ ಪ್ರಮೋಷನ್ಗೆ ಬಂದಿದ್ದು. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸ್ಯಾರಿ ಪೂರ್ತಿ ಇದೇ ತರ ಇದೆ. ಮೇಲ್ಗಡೆ ಚಿಕ್ಕ ಬಾರ್ಡರ್ ಇದೆ, ಕೆಳಗಡೆ ದೊಡ್ಡ ಬಾರ್ಡರ್. ಕೆಳಗಡೆ ದೊಡ್ಡ ಬಾರ್ಡರ್ ಇದೆ ನೋಡಿ. ಕೆಳಗಡೆ ದೊಡ್ಡ ಬಾರ್ಡರ್ ಬರ್ತೈತೆ, ಮೇಲೆ ಚಿಕ್ಕ ಬಾರ್ಡರ್. ಗೋಲ್ಡ್ ಇದರಲ್ಲಿ ಗೋಲ್ಡ್ ಮತ್ತೆ ಅದೇ ಸಿಮೆಂಟ್ ಕಲರ್ ಐತಲ್ಲ, ಗ್ರೇ ಕಲರ್, ಗ್ರೇಪ್ಸ್ ಕಲರ್ ಏನೋ ಹೇಳ್ತಾರೆ, ಗ್ರೇ ಕಲರ್. ಕಲರೇ ಹೇಳಕ್ ಬರ್ತಾ ಇಲ್ಲ. ಸೆರಗ್ ಮಾತ್ರ ಗ್ರೀನ್ ಬಂದಿದೆ. ಸೆರಗು ಎಲ್ಲ ಚೆನ್ನಾಗಿದೆ. ಚೆನ್ನಾಗೈತೆ. ಇದಕ್ಕೂ ಕುಚ್ಚು ಹಾಕ್ಸಿದ್ಯಲ್ಲ, ಈ ಥರ ಕುಚ್ಚು. ಇದು ಸ್ಯಾರಿಗೆ ಮ್ಯಾಚಿಂಗ್ ಕುಚ್ಚು ಹಾಕ್ತಾರಲ್ಲ. ಎಲ್ಲ ಸ್ಯಾರಿಗೂ ಅಷ್ಟೇ. ಸ್ಯಾರಿ ನೋಡ್ಕೊಂಡು ಕುಚ್ಚು ಹಾಕ್ತಾರೆ. ಕಲರ್ ಯಾವ್ದಿದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈ ಸ್ಯಾರಿ ಬಗ್ಗೆ ಅಂತೂ ತುಂಬಾನೇ ಹೇಳ್ಬೇಕು. ಫಸ್ಟು ಬ್ಲೌಸ್ ತೋರಿಸ್ಬಿಡ್ತೀನಿ. ಬ್ಲೌಸ್ ಬಗ್ಗೆ ಹೇಳೋದೈತಲ್ಲ, ಮೈನ್ ಇರೋದೇ ಬ್ಲೌಸ್ ಬಗ್ಗೆ ಹೇಳೋದು. ವರ್ಕ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿದೆ ವರ್ಕು. ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿಸಿರುವಂತ ಬ್ಲೌಸು, ಹಾಗೆ ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡಿರುವಂತ ಬ್ಲೌಸ್. ಇದು ವರ್ಕ್ ಮಾಡಿ ಅದನ್ನ ಸ್ಟಿಚ್ ಮಾಡಿಸಿದಲ್ಲ, ನೀನೇ ಸ್ಟಿಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸು. ಆದರೆ ಫಸ್ಟ್ ಟೈಮ್ ಅಂದರೆ ಬ್ಲೌಸು ಫಸ್ಟ್ ಟೈಮ್ ಅಂದ್ಕೋತಾರೆ. ವರ್ಕ್ ಮಾಡಿರೋ ಬ್ಲೌಸ್ ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದು. ಇದು ವರ್ಕ್ ನೋಡ್ರಿ ಹೆಂಗೈತೆ ಅಂದರೆ, ಇದು ಚೆನ್ನಾಗೈತೆ. ಇದು ನಂಗೆ ಇಷ್ಟ ಆಯ್ತು. ಈ ಥರ ಬಂದೈತೆ. ಆಮೇಲೆ ಇಲ್ಲಿ ಬ್ಯಾಕಲ್ಲಿ ಈ ಥರ, ಫ್ರಂಟಲ್ಲಿ ಯಾವ ಥರ, ಫ್ರಂಟಲ್ಲೂ ಸೇಮ್ ಹಂಗೆ. ಅದೇ ಒಂದು ಸೈಡ್ ಸೆರಗ್ ಬಿಟ್ಟು ಬೇರೆ ಸೈಡಲ್ಲಿ ಇದನ್ನ ಹಾಕೋರು. ಚೆನ್ನಾಗಿದೆ. ಈ ಸ್ಯಾರಿ ತಗೊಂಡು ಸುಮಾರು ಒಂದು 4-5 ವರ್ಷ ಆಗಿತ್ತು ಅನ್ಸುತ್ತೆ. ಆಮೇಲೆ ವರ್ಕ್ ಮಾಡಿಸಿದ್ದು ಅನ್ಸುತ್ತೆ. ಆಮೇಲೆ ವರ್ಕ್ ಮಾಡಿಸಿದ್ದು. ಮೇಲ್ಗಡೆ ಚಿಕ್ಕ ಬಾರ್ಡ್ರು, ಮ್ಯಾಂಗೋ ಡಿಸೈನ್ ಬಂದಿದೆ. ಮತ್ತೆ ಸೀರೆ ಎಲ್ಲ ಒಂಥರ ಚಿಕ್ಕದಾಗಿ ಏನೋ ಸ್ವಲ್ಪ ಡಿಸೈನ್ ಬಂದಿದೆ, ಎಲೆ ತರ. ಇದು ಮೇಲ್ಗಡೆ, ಕೆಳಗಡೆ ಡಿಸೈನ್ ಬಾರ್ಡ್ರ್. ಕೆಳಗಡೆ ದೊಡ್ಡ ಬಾರ್ಡ್ರು, ಮೇಲ್ಗಡೆ ಚಿಕ್ಕ ಬಾರ್ಡ್ರ್. ಚಿಕ್ಕದಾನೆ ತೀರಾ ಚಿಕ್ಕದಲ್ಲ, ಮೀಡಿಯಂ ಆಗಿದೆ. ಸ್ಯಾರಿ ಎಲ್ಲ ಈ ತರ ಏನೋ ಚಿಕ್ಕದಾಗಿ ಎಲೆ ತರ ಬಂದಿದೆ. ಸ್ಯಾರಿ ಪೂರ್ತಿ ಹಿಂಗೆ ಇದೆ. ಇದು ಗ್ರೀನು ಪಿಂಕ್ ಅಲ್ಲ, ಕಾಂಬಿನೇಷನ್ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಇದು ಗ್ರೀನು ಪಿಂಕ್. ನಮ್ಮ ಮನೆಯವರೇ ಸೆಲೆಕ್ಷನ್ ಮಾಡಿರುವಂತ ಸ್ಯಾರಿ ಇದು. ನೋಡಿ ಇದು ಏನು ಗೆಜ್ಜೆ, ಕುಚ್ಚಿಗೆ ಗೆಜ್ಜೆ ಹಾಕ್ಬಿಟ್ಟವ್ರು ಇದು. ಮತ್ತೆ ಇನ್ನೊಂದ್ ಹೆಂಗ್ ಗೊತ್ತಾ, ನನ್ ಮದ್ವೆ ಸೀರೆ ಬಿಟ್ರೆ ಆಮೇಲೆ ನನ್ ಕುಚ್ಚು ಹಾಕ್ಸಿರೋದು ಇದೇ ಸೀರೆನೆ. ಹೌದಾ? ಮದ್ವೆ ಸೀರೆಗೆ ಹಾಕ್ಸಿದ ಕುಚ್ಚು? ಮದ್ವೆ ಮುಹೂರ್ತದ ಅಲ್ಲ, ಮದ್ವೆದು ನಮ್ಮ ಅಣ್ಣ ಕೊಡ್ಸಿರೋದು, ನೀವು ಕೊಡ್ಸಿದ್ರಲ್ಲ, ಅದೆರಡು ಸೀರೆಗೂ ಕುಚ್ಚಾಕ್ಸಿದೀನಿ. ಅದು ಬಿಟ್ರೆ ನಾನು ತಿರ್ಗಿ ಆಮೇಲೆ ಈ ಸೀರೆ ಕುಚ್ಚಾಕ್ಸಿ, ಆಮೇಲೆ ಇವಾಗ ಬೇರೆ ಸೀರೆಗಳವೆಲ್ಲ ಕುಚ್ಚು ಅವೆಲ್ಲ ಹೊಸ್ದಾಗಿ ತಗೊಂಡೋಗ್ ಹಾಕ್ಸಿರೋದು. ಈ ಸೀರೆನ ನಮ್ಮ ಅಣ್ಣನ ಮದ್ವೆಲಿ ತಗೊಂಡಿರುವಂತ ಸೀರೆ. ಹೌದಾ? ಅಂದ್ರೆ ನಮ್ಮ ಅಣ್ಣ ಕೊಡ್ಸಿರೋದಲ್ಲ, ನಮ್ಮ ಮನೆಯವ್ರು ಕೊಡ್ಸಿರೋಂತ ಸೀರೆ ಇದು. ನಮ್ಮ ಅತ್ತಿಗೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದ್ರು. ಅವ್ರು ಬರ್ತಾ ಇದ್ದಾರೆ, ಒಂದು ಸ್ಯಾರಿ ತಗೋಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರು ಹೋಗಿ ಒಂದು ಸ್ಯಾರಿ ತಗೊಂಡ್ವಿ. ಆಮೇಲೆ ನಂಗೊಂದು ಕೊಡ್ಸು ಅಂದೆ. ಆಮೇಲೆ ಅವ್ರಿಗೆ ಎಷ್ಟು ತಗೊಂಡ್ರು ಹಂಗೆ ನನಗೂ ಅಷ್ಟು ದಿನ ಒಂದು ಸ್ಯಾರಿ ಕೊಡ್ಸಿದ್ರು. ನಂಗಂತ ಅವಾಗ ತುಂಬಾನೇ ಖುಷಿ ಆಗ್ಬಿಡ್ತಾವ.
ಒಂದು ಸ್ಯಾರಿ ನಿಮ್ಮ ಅದೇ ಫಸ್ಟ್ ಟೈಮ್ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಹಂಗೆ ಕಳಿಸ್ಬಾರ್ದು, ಅಷ್ಟ ಕುಂಕುಮದ ಜೊತೆ ಸೀರೆ ಕೊಡ್ಬೇಕು. ಕರೆಕ್ಟ್. ಅವಾಗ ಅವ್ರಿಗೆ ಸೀರೆ ಕೊಟ್ಟು ಮತ್ತೆ ಮದ್ವೆ ಆಗಿ ಹೊಸ್ದಾಗಿ ಬೇರೆ ಬಂದ್ರಲ್ವಾ ಮನೆಗೆ, ಅದರಿಂದ ಅವ್ರಿಗೊಂದು ಸ್ಯಾರಿ ತಗೊಂಡು ಆಮೇಲೆ ನನಗೂ ಒಂದು ಕೊಡ್ಸು ಅಂದೆ. ಅವಾಗ ಕೊಡ್ಸಿರುವಂತ ಸ್ಯಾರಿ. ಆದ್ರೆ ಏನ್ ಗೊತ್ತಾ, ಇದನ್ನ ತಗೊಂಡ್ 4 ವರ್ಷನ 5 ವರ್ಷನ ಆದ್ಮೇಲೆ ನಾನು ಬ್ಲೌಸ್ ವರ್ಕ್ ಮಾಡಿ ಬ್ಲೌಸ್ ಹೊಲ್ಕೊಂಡಿರೋದು. ಯಾಕೋ ಗೊತ್ತಿಲ್ಲ, ವರ್ಕ್ ಮಾಡ್ಸಕ್ಕೆ ಆಗಿರ್ಲಿಲ್ಲ. ಕೊನೆಗೆ ನಮ್ಮ ಅಣ್ಣನ ಮದ್ವೆಲ್ ತಗೊಂಡಿರೋ ಸ್ಯಾರಿ ನಮ್ಮದಕ್ಕೆ ಸೀಮಂತ ಕುಟ್ಕೊಳ್ಳೋ ತರ ಆಗ್ಬಿಡ್ತು. ಸೀಮಂತ ಕರೆಕ್ಟ್ ಅಲ್ಲ, ಸೀಮಂತಕ್ಕೆ ಇದನ್ನೇ ವರ್ಕ್ ಮಾಡಿ ಅವಾಗ ಇದನ್ನೇ ವರ್ಕ್ ಮಾಡಿ ನೈಟ್ ಕಟ್ ಮಾಡಿ ಬೆಳಗ್ಗೆ 3 ಗಂಟೆಗೆ ಎದ್ದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ನಾನು ಮತ್ತೆ ನಮ್ಮ ತವ್ರ ಮನೆಗೆ ಹೋಗಿದ್ದೆ, ನಮ್ಮ ಅಣ್ಣನ ಮನೆಗೆ ಸೀಮಂತಕ್ಕೆ. ಇನ್ನ ಕೊನೆಯದಾಗಿ ನಮ್ಮ ಮನೆ ಗೃಹ ಪ್ರವೇಶದ ಸ್ಯಾರಿನ ತೋರಿಸ್ತೀನಿ. ಫಸ್ಟು ಬ್ಲೌಸ್ ತೋರಿಸ್ಬಿಡ್ತೀನಿ. ವರ್ಕ್ ಮಾಡಿಸಿದ್ದಾರೆ, ಅದಕ್ಕೆ ಆ ವರ್ಕ್ ಯಾವ ಥರ ಮಾಡಿಸಿದ್ದಾರೆ ಅಂತ. ಚೆನ್ನಾಗಿದೆ ಬ್ಲೌಸ್ ವರ್ಕ್ ಎಲ್ಲ. ಈ ಬ್ಲೌಸ್ಗೆ ವರ್ಕ್ ತುಂಬ ಇಷ್ಟ ಆಯಿತು ನನಗೆ. ಇನ್ನೇನು ನೋಡಿರ್ತೀರಾ ಏನು ಎಲ್ಲ ಕಾಮೆಂಟ್ ಮಾಡಿದ್ದೀರಾ ಯಾವಾಗ ಒಂದೇ ಥರ ಸ್ಯಾರಿ ಹಾಕ್ತೀಯಾ ಅಂತ. ಆದರೂ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಇದೇ ವರ್ಕ್ ಬ್ಲೌಸು. ಆಮೇಲೆ ಪ್ರಿಂಟಲ್ಲಿ ಸೇಮ್ ಫ್ರಂಟಲ್ಲಿ ನೋಡ್ರಿ, ಬ್ಯಾಕಲ್ಲಿ ಚಿಕ್ಕದಾಗಿ ಡಿಸೈನ್ ಮಾಡೋರು ನೋಡಿ. ಫ್ರಂಟಲ್ಲಿ ಆ ಥರ ಮಾಡಿಲ್ಲ, ಫ್ರಂಟಲ್ಲಿ ಸೆರಗ್ ಸೈಡು ಬಿಟ್ಟು ಈ ಕಡೆ ಒಂಚೂರು ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿದೆ. ಆಮೇಲೆ ಈ ಸ್ಯಾರಿ ಎಲ್ಲ ಫಂಕ್ಷನ್ಗೂ ಒಂದೇ ಸ್ಯಾರಿ ಇದೆ. ಮೇಲ್ಗಡೆ ಚಿಕ್ಕ ಬಾಟ್ ಇದೆ, ಕೆಳಗಡೆ ನೋಡ್ರಿ ದೊಡ್ಡ ಬಾಟ್ ಇದೆ. ದೊಡ್ಡ ಬಾಟ್ರು. ಮತ್ತೆ ಇದು ಸ್ಯಾರಿ ಫುಲ್ ಏನೇನೋ ಎಲೆ, ಫುಲ್ಲು ಫ್ಲವರು ಮತ್ತೆ ಎಲೆ ಬಳ್ಳಿ ಆ ಥರ ಎಲ್ಲ ಬಂದಿದೆ. ಫ್ಲವರು ಎಲೆ ಬಳ್ಳಿ. ಇದು ಅಷ್ಟೇ ಕಲರ್ ಡಬಲ್ ಕಲರ್ ಕಾಣುತ್ತೆ. ಹೌದು, ಒಂಥರ ಟೊಮೆಟೊ ಕಲರ್ ಒಂಥರ ಕಾಣಿಸುತ್ತೆ, ಹಿಂಗಂದ್ರೆ ಒಂಥರ ಕಾಣಿಸುತ್ತೆ. ಒಂಥರ ಏನು ಸಿಲ್ಕ್ ಅಲ್ಲ, ಅದೇನು ಟಿಶ್ಯೂ ಸಿಲ್ಕ್ ಅಲ್ಲ, ಇದು ಟಿಶ್ಯೂ ಸಿಲ್ಕ್ ಸ್ಯಾರಿನೇ. ಆದ್ರೆ ಇದು ಕಲರ್ ಒಂಥರ ಡಬಲ್ ಕಲರ್ ಕಾಣುತ್ತೆ. ಚೆನ್ನಾಗಿದೆ ಸ್ಯಾರಿ. ಸೆರ್ಗು ಮತ್ತೆ ಈ ಸ್ಯಾರಿಗೂ ಕುಚ್ಚು ಹಾಕ್ಸಿದ್ದೀನಿ. ಕುಚ್ಚು ಬಂದ್ಬಿಟ್ಟು ಕುಚ್ಚು ತುಂಬಾ ಸ್ವಲ್ಪ ಗ್ರ್ಯಾಂಡ್ ಆಗಿ ಹಾಕ್ಸಿದ್ದೀನಿ, ಚೆನ್ನಾಗಿ ಕಾಣ್ಲಿ ಅಂತೇಳಿ. ಮತ್ತೆ ಇನ್ನೊಂದು ಯಾವಾಗ ಉಟ್ಕೋತೀನಲ್ವಾ ಅದೇ ಸ್ಯಾರಿ. ಬ್ಲೌಸ್ ತೋರಿಸ್ಬಿಟ್ಟು ಫಸ್ಟ್. ಬ್ಲೌಸ್ ಬಗ್ಗೆ ನಾನು ಹೇಳೋದೈತೆ ಸ್ವಲ್ಪ. ಮತ್ತೆ ಇನ್ನೊಂದು ನಾನೇ ಹೇಳ್ಬಿಡ್ತೀನಿ, ಈ ಬ್ಲೌಸ್ ಡಿಸೈನ್ ನಾನೇ ತುಂಬಾ ಇಷ್ಟಪಟ್ಟು ಹಾಕ್ಸಿದ್ದು. ನಮ್ಮ ಮನೆಯವ್ರಿಗೆ ಯಾಕೋ ಇಷ್ಟ ಆಗ್ಲಿಲ್ವಂತೆ, ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಸ್ಯಾರಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಬ್ಲೌಸ್ನು ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟು ಈ ಡಿಸೈನ್ ನ ಹಾಕ್ಸಿದ್ದು. ನೋಡ್ರಿ, ಈ ಡಿಸೈನ್ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಏನು ಗೊತ್ತಾ, ಇದೆಲ್ಲ ಏನೋ ಬಿಟ್ಟಾರ ನೋಡ್ರಿ, ಹಿಂಗೆಲ್ಲ ಮಣಿ ಸ್ಟೋನ್ ಏನಂತಾರೆ ಇದೊಂಥರ ನಾಟಕ. ನಮ್ಮ ಮನೇಲಿ ನಮ್ಮ ಇದರಲ್ಲಿ ಊರಲ್ಲಿ ಕುರುಕ್ಷೇತ್ರ ನಾಟಕದವ್ರು ಹಾಕತ್ತಾರಲ್ಲ, ಕರ್ಣ ಅರ್ಜುನ ದುರ್ಯೋಧನ ಏನೇನೋ ಅವ್ರ ಭುಜದ ಮೇಲೆ ಹಿಂಗೆ ನೇತಾಡ್ತಿರ್ತಾರೆ ಇದೇನೋ. ಆ ಥರ ಅನಿಸ್ತೈತೆ ನನಗೆ. ಅದನ್ನ ನೋಡಿದಾಗೆಲ್ಲ ಹಂಗೆ ಎಲ್ಲ ಫಂಕ್ಷನ್ಗೂ ಒಂದೇ ಸ್ಯಾರಿ. ಇದು ಚೆನ್ನಾಗಿದೆ. ಚಿಕ್ಕ ಬಾರ್ಡರ್ ಇದೆ, ಕೆಳಗಡೆ ದೊಡ್ಡ ಬಾರ್ಡರ್ ಇದೆ. ನೀಟಾಗಿ ಕಲರೇ ಗೊತ್ತಾಗ್ತಿಲ್ಲ ಇದ್ರದ್ದು. ನೋಡು, ಹಿಂಗಿಟ್ಕೊಂಡ್ರೆ ಒಂಥರ ಕಾಣಿಸುತ್ತೆ, ಹಿಂಗಿಟ್ಕೊಂಡ್ರೆ ಒಂಥರ ಕಾಣಿಸುತ್ತೆ. ಕರೆಕ್ಟ್ ತಾನೆ? ಹೌದೌದು. ಈ ಸ್ಯಾರಿನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ನಾನು ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ಆ ಸ್ಯಾರಿ ತೆಗ್ಸಿ ಹುಡುಕಿ ತಗೊಂಡಿರೋ ಅಂತ ಸ್ಯಾರಿ ಇದು. ಅದನ್ನ ಬೇಗ ಸೆಲೆಕ್ಷನ್ ಮಾಡಿದ್ವಿ, ಇದನ್ನೇ ತುಂಬಾ ಲೇಟ್ ಆಗಿದ್ದು. ಇದು ಸೆರಗು. ಅದಕ್ಕೂ ಇದಕ್ಕೂ ಇದು ಮಾಡೋರು ನೋಡ್ರಿ, ಕುಚ್ಚಾಕ್ಸೋರು ಇದಕ್ಕೂ. ಆಮೇಲೆ ಇದು ತುಂಬ ದೊಡ್ಡ ಬಾರ್ಡ್ರ್, ತುಂಬ ದೊಡ್ಡದಾಯ್ತು ಅಲ್ವಾ. ಫಸ್ಟ್ ನಾನು ಸ್ಯಾರಿ ಉಟ್ಕೊಳ್ಳೋದಕ್ಕೂ ಮುಂಚೆ ಸ್ಯಾರಿ ತಗೊಬಂದಾಗ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಬಾರ್ಡ್ರೆ ತುಂಬಾ ದೊಡ್ಡದಾಗಿದೆ, ಇನ್ನೂ ಸ್ವಲ್ಪ ಚಿಕ್ಕ ಬಾರ್ಡ್ರ ತಗೋಬೇಕಿತ್ತು ನಾವು ಅಂತ ಹೇಳ್ಬಿಟ್ಟು. ಆದ್ರೆ ಸ್ಯಾರಿ ಉಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಬ್ಲೌಸ್ಗೂ ಅದೇ, ಸ್ಲೀವ್ಗೂ ಅದೇ ತರ ಬಾರ್ಡರ್ ಬಂದಿರೋದಲ್ಲ, ದೊಡ್ಡ ಇದೇ ಬಾರ್ಡರ್. 2 ಕಡೆ ಬಾರ್ಡರ್ ಬರುತ್ತೆ, ನಾವು ಸ್ಟಿಚ್ ಮಾಡಿಸೋದ್ರ ಮೇಲೆ ಡಿಪೆಂಡ್. ಕೆಲವರು ಚಿಕ್ಕ ಬಾರ್ಡರ್ ಅಲ್ಲಿ ಸ್ಟಿಚ್ ಮಾಡಿಸ್ಕೋತಾರೆ, ಕೆಲವರು ದೊಡ್ಡ ಬಾರ್ಡರ್ ಸ್ಟಿಚ್ ಮಾಡಿಸ್ಕೋತಾರೆ. ನಾನು ದೊಡ್ಡ ಬಾರ್ಡರ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ.
ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಾನು ಒಂದು ಸ್ಯಾರಿ ಅಥವಾ ಏನಾದ್ರು ತಗೊಂಡ್ಮೇಲೆ ನಾವಿಬ್ರು ತುಂಬಾ ಇಷ್ಟಪಟ್ಟೆ ತಗೋತೀವಿ. ಏನಾದ್ರು ಸ್ಯಾರಿ ಏನಾದ್ರು ತಗೋಬೇಕಾದ್ರೆ ಆಮೇಲೆ ನಾನು ಉಟ್ಕೊಂಡ್ಮೇಲೆ ಆ ಸ್ಯಾರಿ ಚೆನ್ನಾಗಿಲ್ಲ ಅಥವಾ ಈ ತರ ತಗೋಬೇಕಿತ್ತು ಆ ತರ ತಗೋಬೇಕಿತ್ತು ಅಂತ ಹೇಳ್ತಾರೆ ಸ್ಯಾರಿ ನೋಡಿದ್ಮೇಲೆ. ಅದು ಅವರು ಚೆನ್ನಾಗಿದೆ ಅಂತ ಹೇಳೋವರೆಗೂ ನಂಗೆ ಸಮಾಧಾನನೇ ಆಗಲ್ಲ. ಅವ್ರು ನಾನು ಉಟ್ಕೊಂಡ್ಮೇಲೆ ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಈ ಕಲರ್ ಏನೋ ಒಂಥರ ಐತೆ ಅಂದ್ಬಿಟ್ರೆ ಸಾಕು, ನಂಗೆ ಅವಾಗಲೇ ಆ ಸೀರೆ ಉಟ್ಕೊಳಕ್ಕೆ ಬೇಜಾರಾಗ್ಬಿಡುತ್ತೆ. ಅವ್ರು ತುಂಬಾ ಇಷ್ಟಪಡೋ ಸ್ಯಾರಿನೇ ತಗೊಳೋದು ನಾನೇನೇ ನಾವಿಬ್ರು ಹೋಗಿ ತಗೊಂಡಿರೋ ಸ್ಯಾರಿ ಎಷ್ಟಿದೆಯೋ ಆ ಎಲ್ಲಾ ಸ್ಯಾರಿನೂ ಜಾಸ್ತಿ ನಮ್ಮ ಮನೆಯವರೇ ಸೆಲೆಕ್ಷನ್ ಮಾಡೋದು. ನಮ್ಮ ಮನೆಯವ್ರ ಸೆಲೆಕ್ಷನ್ ಸೂಪರ್. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈಗ ಫಂಕ್ಷನ್ ಆ ಥರದಕ್ಕೆಲ್ಲ ಸ್ಯಾರಿ ತಗೊಳೋದಕ್ಕೆ ನನ್ಗೆ ಯಾವ ಥರ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಥರ ಸ್ಯಾರಿ ಪೂರ್ತಿ ಏನಾದರೂ ಡಿಸೈನ್ ಇರಬೇಕು, ಹೂವು ಅಥವಾ ಏನು ನವಿಲು ಏನಾದರೂ ಆಗಲಿ, ಬಳ್ಳಿ ಎಲೆ ಆ ಥರ ಏನಾದರೂ ಆಗಲಿ, ಆ ಥರ ಫುಲ್ಲು ಸ್ಯಾರಿ ಪೂರ್ತಿ ಆ ಥರ ಇರೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನನಗಂತೂ ಆ ಥರ ಸ್ಯಾರಿ ಅಂದರೆ ತುಂಬ ಇಷ್ಟ. ಸುಮ್ಮನೆ ಅಲ್ಲಿ ಬುಟ್ಟ ಬುಟ್ಟ ಚುಕ್ಕಿ ಚುಕ್ಕಿ ಆ ಥರ ಎಲ್ಲ ಬರುತ್ತಲ್ಲ, ಆ ಥರದ್ದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ನಾನು 2 ಸ್ಯಾರಿನೂ ಸ್ವಲ್ಪ ಸ್ಯಾರಿ ಪೂರ್ತಿ ಡಿಸೈನ್ ಇರುವಂಥ ಸ್ಯಾರಿನೇ ತೊಗೊಂಡಿದ್ವಿ. ನಾವು ಬೆಂಗಳೂರಿಗೆ ಹೋಗಿ ತಂದಿರುವಂಥ ಸ್ಯಾರಿ ಅವೆರಡು. ಎಲ್ಲಿ? ಡ್ರೆಸ್ ಸರ್ಕಲ್. ಡ್ರೆಸ್ ಸರ್ಕಲ್ ಅಲ್ಲಿ. ನಂಗೆ ನಾಚಿಕೆ ಆಗ್ತಾ ಇದೆ. ಇಲ್ಲ ತೋರ್ಸ್, ಪರವಾಗಿಲ್ಲ. ಇದು ತುಂಬಾ ಇನ್ನೂ ಸುಮಾರು ವರ್ಷ ನಮ್ಮ ಮನೇಲಿ ಇರುವಂತ ಸೀರೆ ಇದು. ಓಪನ್ ಮಾಡಲ್ವಾ ಈ ಸೀರೆನ? ಮಾಡೋಣ. ಮಾಡಿಲ್ಲ. ಬೇಡ ಬಿಡು, ಓಪನ್ ಮಾಡೋದು ಹಂಗೆ ಇರಲಿ. ಮಾಡಿಲ್ಲ. ಬೇಡ ಬಿಡು, ಸುಮ್ಮನೆ ಹಂಗೆ ತೋರಿಸ್ತೀನಿ ಅಷ್ಟೇ. ಹಂಗೆ ತೋರಿಸಷ್ಟೇ. ಈ ಸಾರಿ ಬಾರ್ಡ್ರು ಇದು ಕೆಳಗಡೆ ಬಾರ್ಡರ್ ಬರುತ್ತೆ, ದೊಡ್ಡ ಬಾರ್ಡ್ರು. ಇದು ಮೇಲ್ಗಡೆ ಬಾರ್ಡರ್ ಬರುತ್ತೆ. ಮೇಲ್ಗಡೆ ಬಾರ್ಡ್ರು. ಇದು ಕೆಳಗಡೆ ಬಾರ್ಡರ್. ಈ ಸ್ಯಾರಿ ಏನ್ ಗೊತ್ತಾ, ಓಪನ್ ಮಾಡೋದಿಲ್ಲ ಈ ಸ್ಯಾರಿನ. ಈ ಸ್ಯಾರಿ ಸದ್ಯಕ್ಕೆ ಓಪನ್ ಮಾಡಲ್ಲ. ಇದು ನನ್ನ ಮಗಳಿಗೆ ನಮ್ಮ ಅಣ್ಣ ಕೊಡ್ಸಿರುವಂತ ಸ್ಯಾರಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಂದು ಈ ಸ್ಯಾರಿಗೆ ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ. ಸ್ವಲ್ಪ ಕಲರ್ ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ, ಆದರೆ ಸ್ಯಾರಿ ಮ್ಯಾಚ್ ಆಗುತ್ತೆ ಆ ಸ್ಯಾರಿ ಜೊತೆ. ಇದು ನಮ್ಮ ಅಣ್ಣ ಕೊಡ್ಸಿರೋದು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಆದರೆ ಏನಪ್ಪ ಚಿಕ್ಕ ಮಗಳಿಗೆ ಸ್ಯಾರಿ ಕೊಡ್ಸ್ಬಿಟ್ಟವನೆ ಅಂತೆಲ್ಲ ಅನ್ಕೋಬೇಡಿ. ಇದರಲ್ಲಿ ಏನು ಪರವಾಗಿಲ್ಲ, ಗೌನ ಲೆಹಂಗಾ ಅಂತಾರೆ ಅದನ್ನ. ಏನ್ ಗೊತ್ತಾ, ನಾನು ನನ್ನ ಮಗಳು ನಮ್ಮ ಮನೆಯವರು ಮೂವರೂ ಒಂದೇ ತರ ಡ್ರೆಸ್ ಹಾಕ್ಬೇಕು, ಒಂದೇ ಕಲರ್ ಅಲ್ಲಿ ಡ್ರೆಸ್, ಒಂದೇ ತರ ಅಲ್ಲ ಒಂದೇ ಕಲರ್ ಅಲ್ಲಿ ಡ್ರೆಸ್ ಹಾಕ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ. ಅವಳಿಗೆ ಈ ಸ್ಯಾರಿ ಕಲರ್ ಅಲ್ಲಿ ಯಾವ್ದು ಡ್ರೆಸ್ ಸಿಗ್ಲಿಲ್ಲ, ಮತ್ತೆ ನಮ್ಗೆ ಯಾವ್ದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಒಂದು ತಗೊಂಡಿದ್ವಿ, ಅದು ಅವ್ರ ಅಕ್ಕ ತಂಗಿಯವ್ರಿಗೆ ಮ್ಯಾಚಿಂಗ್ ತಗೊಂಡಿದ್ವಿ. ನಮ್ಮ 3 ಜನಕ್ಕೆ ಮ್ಯಾಚಿಂಗ್ ತಗೋಬೇಕು ಅಂತ ನೋಡಿದ್ವಿ, ಆಗ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ ಸೀರೆ ಕೊಡಿಸ್ಬಿಡು ನನ್ನ ಮಗಳಿಗೆ, ನಾನು ಲೆಹಂಗಾ ಹೊಲಿತೀನಿ ಅಂತ ಹೇಳ್ಬಿಟ್ಟೆ. ಸೀರೆ ಕೊಡಿಸ್ಬಿಟ್ಟ. ನಾವು ಸ್ಯಾರಿ ಬ್ಲೌಸೇ ನನ್ನ ಕೈಲಿ ಹೊಲ್ಕೊಡೋದಕ್ಕಾಗಲಿಲ್ವಾ, ಸಿಕ್ಕಾಪಟ್ಟೆ ಕೆಲಸ ಮತ್ತೆ ಫಂಕ್ಷನ್ ಅವ್ರಿವ್ರಿಗೂ ಹೇಳ್ ಬರಕ್ ಹೋಗೋದು, ಟೈಮೇ ಸಿಕ್ಲಿಲ್ಲ. ಅದಕ್ಕೋಸ್ಕರ ನಾನು ವರ್ಕ್ ಮಾಡಿರೋ ಬ್ಲೌಸ್ನ ನಮಗೆ ಗೊತ್ತಿರೋರು ಯಾರೋ ಒಬ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡ್ವಿ. ಈ ಸ್ಯಾರಿಯಲ್ಲಿ ಲೆಹಂಗಾ ಹೊಲಿಯೋದನ್ನ ಕ್ಯಾನ್ಸಲ್ ಮಾಡಿದೀನಿ. ಯಾಕೆ ಅಂದ್ರೆ ಇದೇ ಸ್ಯಾರಿಯಲ್ಲಿ ಬ್ಲೌಸ್ನ ಕಟ್ ಮಾಡಿ ನನ್ನ ಮಗಳು ಇನ್ನೊಂದು 2-3 ವರ್ಷ ಆದ್ಮೇಲೆ ಅವಳ ಮೆಜರ್ಮೆಂಟ್ಗೆ ವರ್ಕ್ ಮಾಡಿಸಿ ಬ್ಲೌಸ್ ಹೊಲ್ಕೊಡೋಣ ಅಂತ ಇದನ್ನ ಹಂಗೆ ಎತ್ತಿರ್ತಾ ಇದ್ದೀನಿ. ಅದು ಓಪನ್ ಮಾಡಿಲ್ಲ ಇನ್ನು ಬ್ಲೌಸ್ ಸ್ಯಾರಿನ ಫುಲ್ ಅಲ್ಲ. ಹೌದು, ನಾವು ಓಪನ್ನೇ ಮಾಡಿಲ್ಲ, ಸುಮ್ಮನೆ ಅದು ತಗೊಬಂದಿದೆ ಅಷ್ಟೇ. ಇಷ್ಟು ತೆಗೆದು ನೋಡಿದೀವಿ ಅಷ್ಟೇ, ಇಷ್ಟು ಮತ್ತೆ ಸ್ವಲ್ಪ ಹಿಂಗೆ ತೆಗೆದಿದ್ದೀನಿ ಅಷ್ಟೇ. ಸೆರಗೇನ ನೋಡಿರ್ಬೇಕಷ್ಟೇ. ಸೆರಗ್ ನೋಡಿದ್ವಿ ಅಷ್ಟೇ, ಇಷ್ಟೇ. ಕಿತ್ತೋಗ್ಬಿಡ್ತು ಮತ್ತೆ ನೀಟಾಗಿ ಮುಚ್ಚಿಟ್ಟು ಅಷ್ಟೇ. ಅದು ಬಾಕ್ಸ್ ಸಮೇತ ಹಂಗೆ ಎತ್ತಿಟ್ಟಿರೋದು. ನನ್ನ ಮಗಳು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ. ಅವಳು ಹೇಳ್ತಾ ಇದ್ದು, ನೀನು ಅಪ್ಪ ಆದ್ರೆ ಮ್ಯಾಚಿಂಗ್ ಅವಳು ಮತ್ತೆ ಏನೋ ಜಲಸ ಏನ್ ಹೇಳ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಐತೆ ಅವ್ರ ಅಪ್ಪನ ವಿಷಯದಲ್ಲಂತೂ. ನೀನು ಅಪ್ಪ ಮ್ಯಾಚಿಂಗ್ ಹಾಕೊಂಡಿದ್ದೀರಾ, ನಂಗೆ ನೋಡಿ ಈ ಥರ ಕೊಡ್ಸಿದ್ದೀರಾ, ನನ್ಗೆ ಈ ಥರ ಬೇಡ, ನನಗೂ ಅದೇ ಥರನೇ ಬೇಕು, ನಂಗೆ ಸ್ಟಿಚ್ ಮಾಡ್ಕೊ. ಪಾಪ ಅವಳು ಕೊನೆ ದಿನದವರೆಗೂ ಕೇಳ್ತಾನೆ ಇದ್ದು, ಅಮ್ಮ ಸ್ಟಿಚ್ ಮಾಡ್ತೀಯ ಹಿಂಗೆ ಹೇಳು, ಅಮ್ಮ ಸ್ಟಿಚ್ ಮಾಡ್ತೀಯ ಹಿಂಗೆ ಹೇಳು ಅಂತ. ಪಾಪ ಸ್ಟಿಚ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅವಳಿಗೆ ಅರ್ಥ ಆಗೋ ಥರ ಹೇಳಿ ಸುಮ್ಮನೆ ಸುದ್ದಿ. ಇಷ್ಟೊತ್ತು ನೋಡಿದ್ರಿ ನಮ್ಮ ಶ್ರೀಮತಿಯವರು ಅವರ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿದ್ರು. ಅಂದರೆ ಅವರ ಹತ್ರ ಇರೋ ತುಂಬ ಚೆನ್ನಾಗಿರುವಂಥದ್ದು, ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿಗಳು, ಮತ್ತು ತುಂಬ ಮೆಮೊರೇಬಲ್ ಅದರಲ್ಲಿ ಆ ಥರ ಸ್ಯಾರಿಗಳನ್ನ ತೋರಿಸಿದ್ರು. ಕೆಲವೊಂದು ಸ್ಯಾರಿ ಇದೆ ಆರ್ಡಿನರಿ ಸ್ಯಾರಿಗಳು ಸುಮಾರಾಗಿರೋದು, ಕೆಲವೊಂದು ಅವೆಲ್ಲ ತೋರಿಸಿಲ್ಲ ಆ ಸ್ಯಾರಿಗಳನ್ನ. ನಾನು ತೋರಿಸಿರುವಂಥ ಸ್ಯಾರಿಯಲ್ಲಿ ನಿಮಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನನ್ಗೆ ಯಾವ ಸ್ಯಾರಿ ತುಂಬಾ ಇಷ್ಟ ಆಯ್ತು ಅಂದ್ರೆ ನಮ್ಮ ಮನೆ ಗೃಹ ಪ್ರವೇಶ ಸ್ಯಾರಿಗಳು ತುಂಬಾ ಇಷ್ಟ ಆಯ್ತು. ಅದೇ ಎಲ್ಲ ಫಂಕ್ಷನ್ಗೂ ಒಂದೇ ಸ್ಯಾರಿ, ಅದೇ ತುಂಬಾ ಇಷ್ಟ ಆಗಿತ್ತು. ಹೌದಾ? ಇಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.